ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು 100-150 ವರ್ಷ ಬದುಕಿರೋರು ಎಲ್ರಿಗೂ ಕೂಡ ನೋಡಬೇಕಾದಂಥ ಎಪಿಸೋಡ್ ಇದು. ಯಾಕೆಂದರೆ ಮನುಷ್ಯ ಅಂದಮೇಲೆ ಕೆಲವು ಕಾಯಿಲೆಗಳಿರ್ತದೆ, ದೇಹಕ್ಕೆ ಕೆಲವು ಕಾಯಿಲೆಗಳಿರ್ತದೆ. ಡಯಾಬಿಟೀಸ್ ಇರ್ಬೋದು, ಬಿ ಪಿ ಇರ್ಬೋದು, ಗ್ಯಾಸ್ಟ್ರಿಟಿಕ್ಸ್ ಇರ್ಬೋದು, ಪೈಲ್ಸ್ ಇರ್ಬೋದು, ಪಿಸ್ತೂಲ, ಫಿಶರು, ಕ್ಯಾನ್ಸರು, ಲಕ್ವಾ, ದೇಹಕ್ಕೆ ಕೆಲವು ಕಾಯಿಲೆಗಳೆಲ್ಲ ಇರ್ತದೆ. ಆದರೆ ಕೆಲವು ಮನಸ್ಸಿಗೆ ಕೆಲವು ಕಾಯಿಲೆಗಳಿವೆ. ಅದರಲ್ಲೂ ಈ ಕನ್ಫ್ಯೂಷನ್ ಅನ್ನೋದು, ಕನ್ಫ್ಯೂಷನ್ ಆಗಿಬಿಟ್ಟೆ, ಅಯ್ಯೋ ನಂಗೆ ಕನ್ಫ್ಯೂಷನ್ ಸಿಕ್ಕಾಬಟ್ಟೆ ಅಂತೀವಿ ನಾವು. ಇದು ದೇಹಕ್ಕೆಲ್ಲ ಕಾಯಿಲೆ, ಇದು ದೇಹಕ್ಕೆ ಬರುವಂಥ ಕಾಯಿಲೆ ಅಲ್ಲ, ಮನಸ್ಸಿಗೆ ಬರುವಂಥ ಕಾಯಿಲೆ. ಇವತ್ತು ಕನ್ಫ್ಯೂಷನ್ ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಕನ್ಫ್ಯೂಷನ್ ಅಂತಿರ್ತೀವಿ ಮಾತೆತ್ತರು ನಾವು. ಅಯ್ಯೋ ಕನ್ಫ್ಯೂಷನ್ ಆಗೋಯ್ತು, ಓದಿದ್ದೆ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟೆ, ಬರೆಯೋಕ್ಕಾಗಲಿಲ್ಲ, ಫೇಲ್ ಆದೆ. ನೀವೇನೋ ಹೇಳಿದ್ರಿ, ನಾನೇನೋ ಅರ್ಥ ಮಾಡಿಕೊಂಡೆ, ಕನ್ಫ್ಯೂಷನ್ ಆಗಿ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತೀವಿ. ಕನ್ಫ್ಯೂಷನ್ ಆಯಿತು, ಅದಕ್ಕೆ ನಾನು ಸರಿಯಾಗಿ ಕೊಡೋಕ್ಕಾಗಲಿಲ್ಲ, ತೊಗೊಳಕ್ಕಾಗಲಿಲ್ಲ, ಹೇಳೋಕ್ಕಾಗಲಿಲ್ಲ ಅಂತೀವಿ. ಕನ್ಫ್ಯೂಷನ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ತೀವಿ ನಾವು. ಆದರೆ ಅದು ಕಾಯಿಲೆನಾ? ಕರುಳಿಂದ ಬರುತ್ತಾ, ಹೃದಯದಿಂದ ಬರುತ್ತಾ, ಲಂಗ್ಸಿಂದ ಬರುತ್ತಾ, ಕಿಡ್ನಿಯಿಂದ ಬರುತ್ತಾ, ಹೊಟ್ಟೆಯಿಂದ ಬರುತ್ತಾ, ಲಿವರಿಂದ ಬರುತ್ತಾ, ಎಲ್ಲಿಂದ ಬರ್ತದೆ ಆ ಕನ್ಫ್ಯೂಷನ್ ಅನ್ನೋದು ಮೈಂಡಲ್ಲಿ ಅನ್ನೋದು ಇಂಪಾರ್ಟೆಂಟು. ಇವತ್ತು ಭಾಳಷ್ಟು ವ್ಯಾಪಾರದಲ್ಲಿ ವ್ಯಾಪಾರ ಮಾಡೋರು, ಅಯ್ಯೋ ಕನ್ಫ್ಯೂಷನ್ ಆಯಿತು, 500 ರೂಪಾಯಿ ಕೊಡೋ ಜಾಗಕ್ಕೆ ನಾನು 2,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ಅವನ ಬರೋ ಕೇಳಿದೆ, ಕನ್ಫ್ಯೂಷನ್ ಆಗೋಯ್ತು, ನಾನೇ ಇರಲಿಲ್ಲ. ಈ ಕನ್ಫ್ಯೂಷನ್ ಅಂತ ಪದನ ನಾವು ನಮಗೆ ನಾವೇ ಉಪಯೋಗಿಸ್ಕೊಳ್ತೀವಿ. ಇದು ಕಾಯಿಲೆನಾ ಅಂತ ಕೇಳಿದಾಗ ಇದು ಒಂದು ಕಾಯಿಲೆ ನನ್ನ ಪ್ರಕಾರ. ಮರಿವು, ಮರ್ತೋಗೋದು, ಸಿಕ್ಕಾಪಟ್ಟೆ ಮರುವು, ಅದೊಂದು ಕಾಯಿಲೆ. ಮರುವು ಜಾಸ್ತಿ ಆದಷ್ಟು ನಮಗೆ ಸುಖಗಳು ಕಮ್ಮಿ ಆಗಿಬಿಡ್ತದೆ. ಕನ್ಫ್ಯೂಷನ್ ಜಾಸ್ತಿ ಆದಷ್ಟು ನಾವು ಕೆಲವು ಕೆಲಸಗಳನ್ನು ಕಳ್ಕೊಂಬಿಡ್ತೀವಿ. ಮಾಡೋದಲ್ಲಿ, ಕೊಡೋದಲ್ಲಿ, ತಗೊಳ್ಳೋದಲ್ಲಿ ಕಳ್ಕೊಂಬಿಡ್ತೀವಿ. ಅದರಿಂದ ಕನ್ಫ್ಯೂಷನ್ ಅನ್ನೋದು, ಆ ಕನ್ಫ್ಯೂಷನ್ ಬರಲೇಬಾರ್ದು ಮನುಷ್ಯನಿಗೆ. ಕನ್ಫ್ಯೂಷನ್ ಇದ್ದರೆ ಅವನು ಏಳಿಗೆ ಆಗೋದಿಲ್ಲ, ಯಶಸ್ವಿ ಆಗಲ್ಲ, ಉದ್ಧಾರ ಆಗಲ್ಲ, ಶ್ರೇಯಸ್ಸಾಗಲ್ಲ. ಆದರೆ ಯಾರು ಕಣ್ಣಲ್ಲಿ ನೋಡಿಲ್ಲ ಕನ್ಫ್ಯೂಷನ್ ಯಾವುದು ಅಂತೇಳಿ. ಮೈಕ್ರೋಸ್ಕೋಪಲ್ಲಿ ಇಟ್ಬಿಟ್ಟು ನನಗೆ ಎಷ್ಟು ಕನ್ಫ್ಯೂಷನ್ ಇದೆ, ಎಷ್ಟು ತೋರಿಸಿ ಅಂತ ಹೇಳಿದ್ರೆ ತೋರ್ಸೋಕ್ಕಾಗಲ್ಲ. ಆದ್ದರಿಂದ ಇವತ್ತು ಕನ್ಫ್ಯೂಷನ್ ಅನ್ನೋದು ನಮ್ಮ ಭೂತ ಪ್ರೇತ ಪಿಚಾಚಿ ಇವೆಲ್ಲ ಇದೆಯೋ ಏನೋ ಗೊತ್ತಿಲ್ಲ, ಕನ್ಫ್ಯೂಷನ್ ಅನ್ನೋ ದೊಡ್ಡ ಮಹಾಪಿಚಾಚಿ ನಮಗೆ ಬೆನ್ನತ್ತಿಬಿಟ್ಟಿದೆ. ಹೀಗಾಗಿ ಓದೋ ಹುಡುಗರಲ್ಲಿ ಕನ್ಫ್ಯೂಷನಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ವ್ಯಾಪಾರಸ್ಥರು ತುಂಬ ಕನ್ಫ್ಯೂಷನಲ್ಲಿ ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋರಲ್ಲಿ ಕೆಲವರು ಕನ್ಫ್ಯೂಷನ್ ಮಾಡಿಕೊಂಡು ಎಲ್ಲ ಹಲವಾರು ಪ್ರಮೋಷನ್ಸ್ನ, ಸ್ಯಾಲ್ರಿನ ಹೈಕ್ ಮಾಡೋದು ಎಲ್ಲ ಕಳ್ಕೊತಾ ಇದ್ದಾರೆ. ಕನ್ಫ್ಯೂಷನ್ ಆಗಿ ನಿಮ್ಮ ಮನೆಗೆ ಬಂದುಬಿಟ್ಟೆ, ಕನ್ಫ್ಯೂಷನ್ ಆಯ್ತು ಈ ಥರ ಅಂದ್ಬಿಟ್ಟೆ ಅಂತ ಹೇಳ್ತಿರ್ತೀವಿ. ಎಷ್ಟು ರಾದ್ಧಾಂತ, ಎಷ್ಟು ತೊಂದರೆ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನಾವು, ಅದರ ಕನ್ಫ್ಯೂಷನ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ ಕ್ಷೇತ್ರದಲ್ಲಿ. ಇದು ಇತ್ತೀಚೆಗೆ ಸಿಕ್ಕಾಪಟ್ಟೆ ನಡೀತಾ ಇದೆ ಕನ್ಫ್ಯೂಷನ್ ಎಲ್ಲ ಕಡೆ. ಆ ಕನ್ಫ್ಯೂಷನ್ ಅನ್ನೋದನ್ನು ತೆಗೆದಾಕಬೇಕು ಅಂದರೆ ಹೆಂಗೆ ಪತ್ತೆ ಹಚ್ಚೋದು ಅನ್ನೋದನ್ನು ಇಂಪಾರ್ಟೆಂಟು. ಫಸ್ಟು ಕನ್ಫ್ಯೂಷನ್ ಅಂದರೆ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ನನಗೆ ಸರಿಯಾಗಿ ಕ್ಲಿಯರಾಗಿ ಕ್ವಿಕ್ಕಾಗಿ ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲ, ಇದಕ್ಕೆ ಕನ್ಫ್ಯೂಷನ್ ಅಂತಾರೆ. ಕ್ಲಿಯರಾಗಿ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋ ಎಬಿಲಿಟಿ ನನ್ನಲ್ಲಿಲ್ಲ. ಇನ್ಎಬಿಲಿಟಿ ಟು ಥಿಂಕ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಕ್ವಿಕ್ಲಿ ಇಟ್ಸ್ ಕಾಲ್ಡ್ ಕನ್ಫ್ಯೂಷನ್ ಅಂತ ನನ್ನ ಅಭಿಪ್ರಾಯ. ಕನ್ಫ್ಯೂಷನ್ ಆಗಿಬಿಟ್ಟೆ ಅಂತಂದರೆ ನನಗೆ ಸರಿಯಾಗಿ ಕ್ಲಿಯರ್ಗಾಗಿ ಏನು ಗೊತ್ತಿಲ್ಲ, ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಳಕ್ಕಾಗಲಿಲ್ಲ. ಆಗೇನು ಮಾಡ್ತೀವಿ, ನಾವು ದುಡುಕ್ಬಿಡ್ತೀವಿ, ಕನ್ಫ್ಯೂಷನ್ ಆಗಿಬಿಡ್ತದೆ. ಅದಕ್ಕೆ ಇವತ್ತು ಒಬ್ಬ ಮನುಷ್ಯ ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅಂದರೆ,
ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ ನೆನಪಿನ ಶಕ್ತಿ ಮತ್ತು ನೆನಪು ಶಕ್ತಿ ಚೆನ್ನಾಗಿರಬೇಕು, ಕನ್ಫ್ಯೂಷನ್ ಇರಬಾರ್ದು. ಕನ್ಫ್ಯೂಷನ್ ಅಂತಲೂ ಅನುಮಾನ, ಡೌಟ್ ಅಂತಲೂ ಅಂತಾರೆ, ಅಥವಾ ದ್ವಂದ್ವ. ನಂಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಸಡನ್ನಾಗಿ ಮಾಡೋಕ್ಕಾಗಲಿಲ್ಲ, ಅದೇ ದ್ವಂದ್ವ. ಓದೋ ಹುಡುಗರಲ್ಲಿ ಇದೊಂದು ಗೋಳು. ವ್ಯಾಪಾರ ಮಾಡೋರಲ್ಲಿ, ಕೆಲಸಕ್ಕೆ ಹೋಗೋರಲ್ಲಿ ಎಷ್ಟೋ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಕನ್ಫ್ಯೂಷನಿಂದ ಧನಹಾನಿ, ಮಾನಹಾನಿ. ಇವತ್ತಿನ ಸಂಚಿಕೆಯಲ್ಲಿ ಕನ್ಫ್ಯೂಷನ್ನ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ, ಸಂದೇಹ, ದ್ವಂದ್ವ, ಅನುಮಾನ ಎಲ್ಲ ಹೆಂಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ಸಂಚಿಕೆ ತಿಳಿಸ್ಕೊಡ್ತೀನಿ. ಹಿಂದೆ ಗುರುಕುಲದಲ್ಲಿ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಕನ್ಫ್ಯೂಷನ್ ಆಗಬಾರ್ದು, ಯಾವುದರಲ್ಲೂ ಕೂಡ, ಓದೋದಲ್ಲಾಗಿರ್ಬೋದು, ಆಟ ಪಾಠದಲ್ಲೇ ಆಗಿರ್ಬೋದು, ಅವ್ರ ವ್ಯವಹಾರ ಕ್ಷೇತ್ರದಲ್ಲೇ ಆಗಿರ್ಬೋದು, ಕನ್ಫ್ಯೂಷನ್ನೇ ಆಗಬಾರ್ದು ಅನ್ನೋದಾಗಿದ್ದರೆ ಗುರುಕುಲದಲ್ಲಿ ಮಕ್ಕಳಿಗೆ ಅಲ್ಲಿನ ಗುರುಕುಲ ಪದ್ಧತಿಯಲ್ಲಿ ಕನ್ಫ್ಯೂಷನ್ಗೆ ಸಪ್ರೇಟ್ ಕ್ಲಾಸ್ ಮಾಡಿ ಆ ದೋಷನ ತೆಗೆದಾಕ್ಬಿಡ್ತಿದ್ರು. ಇನ್ನೊಮ್ಮೆ ಹೇಳ್ತೀನಿ, ಯಾಕೆ ನನ್ನ ಕನ್ಫ್ಯೂಷನ್ ಅಂದರೆ ಇನ್ಎಬಿಲಿಟಿ ಟು ಥಿಂಕ್ ಕ್ಲಿಯರ್ಲಿ ಆ್ಯಂಡ್ ಕ್ವಿಕ್ಲಿ, ಅಷ್ಟೇ ಕನ್ಫ್ಯೂಷನ್. ಇನ್ಎಬಿಲಿಟಿ ಟು ಥಿಂಕ್ ಕ್ಲಿಯರ್ಲಿ ಆ್ಯಂಡ್ ಕ್ವಿಕ್ಲಿ. ಇದು ಹೆಂಗೆ ಬರುತ್ತೆ, ಯಾವುದಿಂದ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಯಾಕೆ ನನಗೆ ಕನ್ಫ್ಯೂಷನ್ ಆಗ್ತಿದೆ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಕನ್ಫ್ಯೂಷನ್ ಆಗ್ತೀನಿ. ಲ್ಯಾಕ್ ಆಫ್ ಸ್ಲೀಪ್, ತುಂಬ ಓವರ್ ಸ್ಟ್ರೆಸ್ ಆದಾಗ ಕನ್ಫ್ಯೂಷನ್ ಆಗುತ್ತೆ, ಭಯ ಆದಾಗ ಕನ್ಫ್ಯೂಷನ್ ಆಗುತ್ತೆ, ಆ್ಯಕ್ಸೈಟಿ ಡಿಸಾರ್ಡರ್ಸು. ಕೆಲವರಿಗೆ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಐತೆ, ಬ್ರೈನ್ ಇಂಜುರಿ ಆಗಿರ್ತದೆ, ಒಡೆದೋ ಬಿದ್ದೋ ಸ್ಟಿಚ್ ಹಾಕಿರ್ತಾರೆ, ಅದರಿಂದ ಕನ್ಫ್ಯೂಷನ್ ಆಗುತ್ತೆ. ಸ್ಟ್ರೋಕ್ ಬಂದಿರ್ತದೆ, ಡಿಹೈಡ್ರೇಷನ್ ಆಗಿರ್ತದೆ. ಕೆಲವರಿಗೆ ಬಾಡಿಲಿ ಎಲ್ಲೆಲ್ಲೋ ಪೇಯ್ನ್ ಇರ್ತದೆ, ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಅಂತ. ಆ ಪೇಯ್ನಿಂದನೂ ಕೂಡ ನಮಗೆ ಕನ್ಫ್ಯೂಷನ್ ಬರೋ ಚಾನ್ಸ್ ಉಂಟು. ಪೇಯ್ನ್ಗೆ ಸೈಡ್ ಎಫೆಕ್ಟ್ ಏನು, ಕನ್ಫ್ಯೂಷನ್ನು. ಲಕ್ವ, ಆಮೇಲೆ ಡೆಮೆನ್ಷಿಯಾ, ಅರಳು ಮರಳು, ಅಲ್ಝೀಮರ್ಸು, ಹಿಸ್ಟೀರಿಯಾ, ಆ್ಯಕ್ಸೈಟಿ ಡಿಸಾರ್ಡರ್ಸು, ಇವೆಲ್ಲ ನಮ್ಮ ಮನುಷ್ಯರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಒಂದು ವಿಶೇಷವಾದಂಥ ಸಿಚುವೇಶನ್ಸು. ಮೊನ್ನೆ ಒಂದು ಯಾವುದೋ ಒಂದು ಸೈಟ್ ಮಾರಾಟ, ಅದು 3 ಕೋಟಿ ರೂಪಾಯಿ ಸೈಟ್, ಅದು ಮಾರಾಟ ಮಾಡ್ಕೊಳ್ಳುವಾಗ ಕನ್ಫ್ಯೂಷನ್ ಆಗಿ ಚೆಕ್ ಬಂದಿನ ಹೆಂಗೋ ಮಾಡಿಬಿಟ್ಟಿದ್ದಾರೆ, ಕನ್ಫ್ಯೂಷನ್ ಮಾಡಿಕೊಂಡು. ದ್ವಂದ್ವ ಹಾಗೆ ರಿಜಿಸ್ಟರ್ ಆಗಿದೆ. ಈಗ ಇದು ಸೈಟ್ ಡೈಮೆನ್ಷನ್ನೇ ಒಂದು, ರಿಜಿಸ್ಟರ್ ಆಗಿರೋದೇ ಒಂದು. ಇದಕ್ಕೆಲ್ಲ ಕಾರಣ ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲ, ಕ್ವಿಕ್ಕಾಗಿ ಥಿಂಕ್ ಮಾಡೋ ಯೋಗ್ಯ ಇಲ್ಲ. ಹೀಗಾಗಿ ಕನ್ಫ್ಯೂಷನ್ ಆಗಿ ಧನಹಾನಿ ಮತ್ತು ಅದೇನೋ ದೊಡ್ಡ ಪ್ರಾಬ್ಲಮ್ ಆಗಿ ಕೂತಿದೆ. ಈಗ ಈ ದ್ವಂದ್ವ, ಗೊಂದಲ ಅಥವಾ ಒಂದು ರೀತಿ ಅರ್ಧಂಬರ್ಧ ತಿಳ್ಕೊಳ್ಳೋದು, ಈ ಥರದೆಲ್ಲ ದೋಷ ಏನಕ್ಕೆ ಬರುತ್ತಂದರೆ ನಮ್ಮ ಜಾತಕದಲ್ಲಿ ಚಂದ್ರ ಮತ್ತು ರಾಹು ದೋಷ ಇದ್ದಾಗ. ಚಂದ್ರ ಅಂದ್ರೇನು, ಸ್ತ್ರೀ, ರಾಹುನು ಸ್ತ್ರೀ. ಯಾರಿಗೆ ಸ್ತ್ರೀ ದೋಷ ಇರ್ತದೋ ಅವ್ರಿಗೆ ದೋಷ ಇರ್ತದೆ. ಸ್ತ್ರೀ ಶಾಪ, ಸ್ತ್ರೀ ನಿಂದನಾ ದೋಷ, ಸ್ತ್ರೀ ಅಪಹಾಸ್ಯ ದೋಷ. ಸ್ತ್ರೀಯರನ್ನ ಅಪಹಾಸ್ಯ ಮಾಡಿದರೆ, ಸ್ತ್ರೀಯರ ಬಗ್ಗೆ ಅವಹೇಳನ ಮಾಡಿದರೆ, ಸ್ತ್ರೀಯರನ್ನ ನಿಂದನೆ ಮಾಡಿದರೆ, ಆ ಥರ ದೋಷದಲ್ಲಿದ್ದಾಗ ಚಂದ್ರರಾಹುದ ಕಾಂಬಿನೇಷನಲ್ಲಿ ಇವರಿಗೆ ಯಾವಾಗಲೂ ಗೊಂದಲ, ಕನ್ಫ್ಯೂಷನ್, ದ್ವಂದ್ವ. ಹಿಂಗೆ ಮಾಡಲಾ ಅಥವಾ ಹಂಗೆ ಮಾಡಲಾ, ಹಿಂಗೆ ಮಾಡೋದು ಹೇಗೆ, ಹಂಗೆ ಮಾಡೋದು ಹೇಗೆ, ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತಾ, ಈ ಥರ ಮಾಡೋದು ಸರಿ ಹೋಗುತ್ತಾ. ಅವ್ರಿಗೆ ಅಂದರೆ ಇನ್ಎಬಿಲಿಟಿ ಟು ಥಿಂಕ್ ಕ್ಲಿಯರ್ಲಿ ಆ್ಯಂಡ್ ಕ್ವಿಕ್ಲಿ ಅಂತ ಹೇಳಿದೆ. ಹಲವಾರು ಅವ್ರಿಗೆ ಒಂಥರ ಗೊಂದಲಮಯ ಜೀವನ ಆಗಿಬಿಡ್ತದೆ. ಕನ್ಫ್ಯೂಷನ್, ಏನು ಮಾಡಿ, ಈ ಹುಡುಗಿನೇ ಮದುವೆ ಅಲ್ಲ ಅಥವಾ ಇವಳು ಮಾಡ್ಕೊಳ್ಳ, ಅಲ್ಲಿ ಇವನದೇ ಪರ್ಚೇಸ್ ಮಾಡಲ ಅಥವಾ ಇವನು ಪರ್ಚೇಸ್ ಮಾಡಲ, ಇವಳನ್ನೇ ಲವ್ ಮಾಡಲ ಅಥವಾ ಅವಳನ್ನೇ ಲವ್ ಮಾಡಲ, ಎಲ್ಲ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತಕ್ಕಂದಾಗ ಓನ್ ಜಡ್ಜ್ಮೆಂಟ್ ಫ್ಯಾಕ್ಟ್ರು ನಮ್ಮಲ್ಲಿಲ್ಲ. ಸ್ವಂತ ನಾವು ತೀರ್ಮಾನ ತಗೊಳ್ಳುವಂಥ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತೀವಿ ಈ ಕನ್ಫ್ಯೂಷನ್ ಅನ್ನೋ ದೊಡ್ಡ ಕಾಯಿಲೆಯಿಂದ. ಚಂದ್ರ ರಾಹು ದೋಷದಿಂದ ಇದು ಬರ್ತದೆ. ಸ್ತ್ರೀ ಅವಹೇಳನ ಮಾಡಿದರೆ, ಅಪಹಾಸ್ಯ ಮಾಡಿದರೆ, ನಿಂದನೆ ಮಾಡಿದರೆ ಅಥವಾ ಆಕೆ ಬಗ್ಗೆ ಟೀಕೆ ಮಾಡಿದರೆ ಲೈಫ್ ಪೂರ್ತಿ ಕನ್ಫ್ಯೂಷನಲ್ಲೇ ಬರ್ತದೆ ಈ ಜನ್ಮದಲ್ಲಿ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಸ್ತ್ರೀಯರನ್ನು ಅವಹೇಳನ, ಅಪಹಾಸ್ಯ, ಪರಿಹಾಸ್ಯ ಮತ್ತು ದೂಷಣೆ ಮಾಡೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತು ಅಂತಂದರೆ ಜಾಬಲ್ಲಿ ಕನ್ಫ್ಯೂಷನು, ವ್ಯಾಪಾರದಲ್ಲಿ ಕನ್ಫ್ಯೂಷನು, ಎಜುಕೇಷನಲ್ಲಿ ಕನ್ಫ್ಯೂಷನ್ನು, ಎಲ್ಲಿ ನೋಡೋದ್ರಲ್ಲಿ ಎಲ್ಲ ಕಡೆ ಕನ್ಫ್ಯೂಷನ್ ಮಾಡಿ ಒಂಥರ ಕ್ರ್ಯಾಕ್ ಥರ ಆಗಿಬಿಟ್ಟು ಸೈಕೋ ಥರ ಆಗಿಬಿಡ್ತಾರೆ ಕನ್ಫ್ಯೂಷನ್ ಜಾಸ್ತಿ ಆದಷ್ಟು. ಎರಡನೇದು ಗುರುನಿಂದನಾ ದೋಷ. ಗುರುಗಳಿಗೆ ನಿಂದನೆ ಮಾಡಿದರು, ಓಪನಾಗೆ ಬೈಬೇಕಂತೆಲ್ಲ, ಮನಸ್ಸಲ್ಲೇ ಗುರುಗಳ ಮನಸ್ಸಲ್ಲೇ ಬೈಕೊಂಬಿಟ್ರೆ ಸಾಕು, ಅವರಿಗೆ ಕನ್ಫ್ಯೂಷನಲ್ಲಿ ಬದುಕೋ ಸ್ಥಿತಿ ಬಂದುಬಿಡ್ತದೆ.
ಕಲ್ಪನಾ ಶಕ್ತಿ ಅಂದರೆ ನಾನು ಹಂಗಾಗಬೇಕು ಹಿಂಗಾಗಬೇಕು ಬರೀ ಆಸೆ ಆಕಾಂಕ್ಷೆಗಳಲ್ಲೇ ಕಾಲ ಕಳೆದು ಹೋಗ್ತಾರೆ ಈ ಕನ್ಫ್ಯೂಷನಲ್ಲಿರೋರು. ರಿಯಾಲಿಟಿ ಶೋಗೆ ಬರೋದೇ ಇಲ್ಲ, ಪ್ರಾಕ್ಟಿಕ್ಯಾಲಿಟಿಗೆ ಬರೋದೇ ಇಲ್ಲ. ಆದ್ದರಿಂದ ನನ್ನ ಈ ಒಂದು ಅನುಭವದ ಮೇಲೆ ನಾನು ಎಲ್ಲ ಹೇಳೋದೇನೆಂದರೆ, ಈ ಕನ್ಫ್ಯೂಷನ್ ಅನ್ನೋ ಒಂದು ಕಾಯಿಲೆ, ಅರಳು ಮರುವು ಒಂದು ಕಾಯಿಲೆ. ಇನ್ನೊಬ್ಬರ ಮೇಲೆ ಅನುಮಾನ ಪಡೋದು, ನನ್ನ ಹೆಂಡತಿ ಆ ಜೊತೆ ಮಾತಾಡ್ತಿದ್ದಾಳೆ, ನನ್ನ ಹೆಂಡತಿ ಆ ಜೊತೆ ಇದ್ದಾಳೆ, ಅದು ಒಂದು ಕಾಯಿಲೆ. ಅನುಮಾನ, ಕನ್ಫ್ಯೂಷನ್ನು, ಗೊಂದಲ, ದ್ವಂದ್ವ ಇವೆಲ್ಲ ಮನುಷ್ಯನ ಅಧೋಗತಿಗೆ ಇರುವಂಥ ಮಹಾಶತ್ರುಗಳು. ಅದರಿಂದ ಗುರುನಿಂದನೆ ಮಾಡಬಾರ್ದು, ಮನಸ್ಸಲ್ಲೇ ಗುರುಗಳನ್ನ ಬೈಕೊಳ್ಬಾರ್ದು. ಯಾವಾಗಲೂ ಕನ್ಫ್ಯೂಷನ್ನಲ್ಲೇ ಇಟ್ಬಿಡ್ತಾನೆ. ನಮ್ಮ ಬದುಕು ಬರೀ ಕನ್ಫ್ಯೂಷನ್ನಲ್ಲೇ ನಡೀತೆ ಸಾಯೋ ತನಕ. ಎರಡನೇದು, ಸ್ತ್ರೀ ಬಗ್ಗೆ ಅಪಹಾಸ್ಯ ಮಾಡೋ ಹಾಗಿಲ್ಲ. ಅವಳು ನೋಡು ಹಂಗಿದ್ದಾಳೆ, ಅವಳ ಮುಖ ನೋಡು, ಕಣ್ಣು ನೋಡು ಹಂಗಿದೆ ಅಂತ ಅಪಹಾಸ್ಯ. ಸ್ತ್ರೀಯನ್ನು ಹೀಯಾಡ್ಸೋಂಗೂ ಇಲ್ಲ. ಇದೆಲ್ಲ ಆದಾಗ ಅವ್ರ ಲೈಫು ನೆಕ್ಸ್ಟ್ ಬರ್ತಾ ಅಥವಾ ಈ ಬರ್ತಲ್ಲೋ ಕನ್ಫ್ಯೂಷನಲ್ಲೇ ಕಳೆದೋಗ್ಬಿಡ್ತಾರೆ. ಒಬ್ಬರ್ತ ಬೆರೆಯಲ್ಲ. ಅವ್ರಿಗೆ ಕನ್ಫ್ಯೂಷನ್ ಇದ್ದವ್ರಿಗೆ ಸೋಷಿಯಲ್ ಲೈಫ್ ಇಲ್ಲ. ಕನ್ಫ್ಯೂಷನ್ ಇದ್ದಾಗ ಈ ಮಂತ್ರ ಇಲ್ಲ ಆ ಮಂತ್ರ ಇಲ್ಲ, ನಂಗೆ ಗೊತ್ತಾಗ್ತಿವಿಲ್ಲ, ಕನ್ಫ್ಯೂಷನ್ ಆಗಿದೆಯಲ್ಲ, ಗೊಂದಲ, ಒಂಥರ ಯಾವ್ದು ಹೇಳಿ, ಯಾಕೆ ಹೇಳಬೇಕು, ಯಾವ್ದು ಬೇಡ, ಈ ಕಾಲೇಜು ಸೇರಿಕೊಳ್ಳ ಆ ಕಾಲೇಜು ಸೇರಿಕೊಳ್ಳ, ಕಣ್ಣು ಮುಚ್ಕೊಂಡು ಅಲ್ಲೂ ಒಂದು ನಿರ್ಧಾರ ತೊಗೋತಿಲ್ಲ. ಯಾರೋ ಹೇಳೋದಂತೆ ಹೋಗ್ಬಿಟ್ಟೆ, ಯಾರೋ ಏನೋ ಹೇಳೋದು ತೊಗೊಂಬಂದುಬಿಟ್ಟೆ. ಈ ರೀತಿ ಸ್ವಂತ ಥಿಂಕ್ ಮಾಡೋ ಕೆಪಾಸಿಟಿ ಇದ್ರ ಮೇಲೆ ನಾನು ಕ್ಲಿಯರಾಗಿ ಥಿಂಕ್ ಮಾಡ್ತೀನೋ ಆ ಈ ಕಾನ್ಸೆಪ್ಟ್ಸು ಕಳ್ಕೊಂಬಿಟ್ಟಿರ್ತಾರೆ. ಆದ್ದರಿಂದ ನಾನು ಹೇಳೋದು, ಈ ಕನ್ಫ್ಯೂಷನ್ ಅನ್ನೋ ಒಂದು ದೊಡ್ಡ ಕಾಯಿಲೆ. ಈ ಕಾಯಿಲೆನ ನಾವು ಅತಿ ಶೀಘ್ರದಲ್ಲೇ ನಿವಾರಣೆ ಮಾಡ್ಕೋಬೇಕು, ಇಲ್ಲನೇ ನಮ್ಗೆ ಬರೋ ಲಾಭ ಎಲ್ಲ ನಷ್ಟವಾಗಿಬಿಡ್ತದೆ. ಕೆಲವರು ಆಲ್ಕೋಹಾಲ್ ತುಂಬ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಅವ್ರಿಗೂ ಕೂಡ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೈಡ್ ಎಫೆಕ್ಟ್ ಆಫ್ ಆಲ್ಕೋಹಾಲು ಅಂದರೆ ಕುಡಿತ, ಸ್ಮೋಕು, ಡ್ರಗ್ಸು ಇವಾಗೆಲ್ಲ ಕನ್ಫ್ಯೂಷನ್. ಅವ್ರಿಗೆ ಓನ್ ಡಿಸಿಷನ್ ತೊಗೊಳಕ್ಕೆ ಬರೋಲ್ಲ, ಕ್ಲಾರಿಟಿ ಇಲ್ಲ, ಕ್ಲಿಯರಾಗಿ ಅರ್ಥ ಆಗೋದಿಲ್ಲ, ಡಿಸಿಷನ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ ದ್ವಂದ್ವ, ಗೊಂದಲ. ಹೀಗಾಗಿ ಈ ಗೊಂದಲವನ್ನು, ಈ ಕನ್ಫ್ಯೂಷನನ್ನು ಮೊದಲು ತೆಗೆದಾಕಬೇಕು. ಯಾವಾಗ ಈ ಕನ್ಫ್ಯೂಷನ್ ಜಾಸ್ತಿ ಆಯಿತೋ ಸೋಮಾರಿತನ ಜಾಸ್ತಿ. ಸೋಮಾರಿತನ ಅಂದ್ರೇನು, ಲೇಸಿನೆಸ್ ಅಂತ. ಅಯ್ಯೋ ಬಿಡು, ನಾಳೆ ಮಾಡಿದ್ರಾಯ್ತು, ಅಯ್ಯೋ ಬಿಡು, ನೆಕ್ಸ್ಟ್ ವೀಕ್ ಕೊಟ್ರಾಯ್ತು, ಅಯ್ಯೋ ಬಿಡು, ಸಂಜೆ ಹೋಗಿ ಮಾತಾಡಿದ್ರಾಯ್ತು. ಈ ಪೋಸ್ಟ್ಪೋನ್ಮೆಂಟ್ ನೇಚರ್ ಬರ್ತದೆ ಕನ್ಫ್ಯೂಷನ್ ಜಾಸ್ತಿ ಆದಷ್ಟು. ಇದು ಸೈಡ್ ಎಫೆಕ್ಟ್ ಆಫ್ ಕನ್ಫ್ಯೂಷನ್. ಅದರಿಂದ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಈ ನಿತ್ಯ ಜೀವನದಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಫುಡ್ ಸ್ಟೈಲ್, ನಾವು ತಿನ್ನೋ ಆಹಾರ ಸೈಕಲ್ ಚೇಂಜ್ ಆಗಬೇಕು. ನಮ್ಮ ಥಿಂಕಿಂಗ್, ಸ್ಕೂಲ್ ಆಫ್ ಥಾಟ್ಸ್ ಬದಲಾವಣೆ ಆಗಬೇಕು. ಆಗ ಕನ್ಫ್ಯೂಷನ್ ಇಲ್ಲ. ಓಪನ್ ಮೈಂಡು, ಯಾವಾಗಲೂ ಓಪನ್ ಆಗಿರ್ತೀವಿ, ಹಸನ್ಮುಖಿ ಆಗಿರ್ತೀವಿ, ಗೊಂದಲ ಇರೋದಿಲ್ಲ, ಯಾರನ್ನೂ ಸಸ್ಪೆಕ್ಟ್ ಮಾಡಲ್ಲ, ಅನುಮಾನ ಪಡೋದಿಲ್ಲ, ಯಾರ ಮೇಲೂ ದೂರ ಹೇಳೋದಿಲ್ಲ, ಆನಂದವಾಗಿರ್ತದೆ ಮನಸ್ಸು. ಆಗ ಅವ್ರಿಗೆ ಎಂತಿಂಥ ಕೆಲಸ ಮಾಡಬೇಕು ಅಂದ್ರೂ ಇಮಿಡಿಯೇಟಾಗಿ ಕ್ಲಿಯಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕ ತಕ್ಷಣ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡಿಬಿಡ್ತಾರೆ, ಸಡನ್ನಾಗಿ ಕೆಲಸ ಶುರು ಮಾಡಿ ಮುಗಿಸ್ಬಿಡ್ತಾರೆ. ಆ ಲೆವೆಲ್ಗೆ ಎಬಿಲಿಟಿ ಬರಬೇಕು. ಅದು ಆ ಒಂದು ಕನ್ಫ್ಯೂಷನ್ ಅನ್ನೋ ಪೀಡೆ ನಮ್ಗೆ ಹೆಂಗೆ ತಡೀತಿತ್ತು ಅಂದರೆ ಇದನ್ನೆಲ್ಲ ತಡೀತಾ ಇರ್ತದೆ. ಅದಕ್ಕೆ ಈ ರೀತಿ ಇರಬೇಕು. ಕನ್ಫ್ಯೂಷನ್ ಅಂತ ಬರಲೇಬಾರ್ದು ಎಲ್ಲೂ. ಕನ್ಫ್ಯೂಷನಾಗಿ ಬರೆದುಬಿಟ್ಟೆ, ಕನ್ಫ್ಯೂಷನಾಗಿ ಕೊಟ್ಬಿಟ್ಟೆ. ಇದು ನಮ್ಮಲ್ಲಿ ಇರೋ ಒಂದು ದೊಡ್ಡ ಪೀಡೆ. ಇದು ಪೀಡೆ ಅಂತ ಕರೆಯೋದು. ಶಾಪ ಬೇರೆ, ಪಾಪ ಬೇರೆ, ಇದು ಪೀಡೆ. ಈ ಥರ ಪೀಡೆಗಳನ್ನು ಗುರುಕುಲದಲ್ಲೇ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ತೆಗೆಸಿ ಅವರು ಮೈಂಡಿಂದ ಒಳ್ಳೆ ಕ್ಲಾರಿಟಿ, ಕ್ಲಿಯರಾಗಿ ಥಿಂಕ್ ಮಾಡಿ ಕ್ವಿಕ್ಕಾಗಿ ಆ್ಯಕ್ಷನ್ ಹೆಂಗೆ ತೊಗೊಳ್ಳೋದು ಅಂತ ಹೇಳ್ಕೊಡ್ತಾಯಿದ್ರು. ಆ ಲೆವೆಲ್ಗೆ ವಿದ್ಯಾರ್ಚನೆ ಇತ್ತು ಆವತ್ತಿನ ಕಾಲದಲ್ಲಿ. ಅದರಿಂದ ಮಹಾನ್ ಬ್ರಿಲಿಯಂಟ್ಗಳು ಆವತ್ತಿನ ಕಾಲದಲ್ಲಿ ಓದ್ದವರಲ್ಲ, ಇದ್ದವರಲ್ಲ, ನೂರಾರು ವರ್ಷ ಬದುಕ್ತಾಯಿದ್ರು. ಅವರ ಮನೋವಿಕಾಸ ಹೆಂಗಿತ್ತು, ದೇಹದಲ್ಲಿ ಹೆಂಗಿತ್ತು ಆರೋಗ್ಯ, ಇವೆಲ್ಲನೂ ನೋಡಿದಾಗ ಬರೀ ಮಂತ್ರತಂತ್ರದಲ್ಲೇ ಅವ್ರು ಎಕ್ಸ್ಪೆಕ್ಟ್ ಮಾಡಿ ಬದುಕ್ತಾಯಿದ್ರು. ನಮ್ಮ ಥರ ಔಷಧಿ ಮೇಲೆ ಅದು ಆ ಜ್ಯೋತಿಷ್ಯ ಎಲ್ಲೂ ಹೋಗ್ತಿರ್ಲಿಲ್ಲ. ಅದರಿಂದ ಕನ್ಫ್ಯೂಷನ್ ಅನ್ನೋ ಈ ಒಂದು ರೋಗ, ಗೊಂದಲ, ದ್ವಂದ್ವ, ಮತ್ತು ನಮಗೆ ಮಾಡೋಕ್ಕೆ ಆಗ್ತಿಲ್ಲಪ್ಪ, ಬೇಜಾರಾಗಿಬಿಟ್ಟಿದೆ ಅಂಥೇಳಿ ನಾವು ಎಷ್ಟೋ ಸಲ ಕೆಲಸ ಬಿಟ್ಬಿಟ್ಟಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕನ್ಫ್ಯೂಷನ್. ಅದಕ್ಕೆ ಮನುಷ್ಯನಿಗೆ ಊಟ ಇಲ್ಲದರೂ ಪರವಾಗಿಲ್ಲ, ಬಟ್ಟೆ ಎಲ್ಲ ಪರವಾಗಿಲ್ಲ, ಕನ್ಫ್ಯೂಷನ್ ಇರಬಾರ್ದು ಲೈಫಲ್ಲಿ. ಕನ್ಫ್ಯೂಷನ್ನೇ ಇರಬಾರ್ದು. ಇವೆಲ್ಲ ತೆಗೆದಾಕತ್ತು ಅಂದರೆ ಅವನೇ ಹೆಂಬರವಾಗಿ ಬೆಳೆದು ಬಿಡ್ತಾನೆ. ಯಾರಿಗೆ ಪ್ಯಾರಾಲಿಸಿಸ್ ಅಂದರೆ ಲಕ್ವ, ಪಿಟ್ಸು, ಡಿಹೈಡ್ರೇಷನ್ನು, ಬಾಡಿ ಪೇಯ್ನ್ ಇದ್ದರೆ
ಆಮೇಲೆ ನಮ್ಮ ಈ ಡೆಮೆನ್ಷಿಯಾ, ಅಲ್ಝಿಮೀರ್, ಹಿಸ್ಟೀರಿಯಾ ಈ ಥರದೆಲ್ಲ ಕಾಯಿಲೆಗಳಿದ್ದಾಗ ಕನ್ಫ್ಯೂಷನಲ್ಲೇ ಇರ್ತಾರೆ ಅವರು. ಆ ಥರದ್ದೆಲ್ಲ ಕಾಯಿಲೆ ಇದ್ದಷ್ಟು ಕನ್ಫ್ಯೂಷನ್ ಅದಕ್ಕೆ ಪ್ಯಾರಾಲಿಸಿಸ್ ಬರಬಾರ್ದು, ಲಕ್ವ ಬರಬಾರ್ದು. ಬ್ರೈನ್ಗೆ ಸಂಬಂಧಪಟ್ಟಂಥ ಇಂಜುರಿ ಆಗಿದ್ದರೆ, ಆಮೇಲೆ ಇದಕ್ಕಿದ್ದಾಗೆ ನಾವು ಗಾಬರಿ ಆಗೋದು, ಇದಕ್ಕಿದ್ದಾಗೆ ತುಂಬ ದುಃಖದಲ್ಲೂ ಕೂತ್ಕೊಳ್ಳೋದು, ಅಳೋದು, ಈ ಥರ ಮಾಡೋದ್ರಿಂದ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗುತ್ತೆ. ಡ್ರಗ್ಸು, ಸ್ಮೋಕು, ಆಲ್ಕೋಹಾಲ್ಸ್ ತೊಗೋಬಾರ್ದು. ಆಮೇಲೆ ನಮ್ಮ ಬಾಡಿಲಿ ಎಲ್ಲರೂ ಒಂದು ಕಡೆ ಪೇಯ್ನ್ ಇದ್ದರೆ ಅದು ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಡಿಹೈಡ್ರೇಷನ್ ಆಗಿದ್ದರೆ, ನಾವು ಯಾವ ಜಾಗದಲ್ಲಿ ಬದುಕ್ತಿದ್ದೀವಿ, ಬೆಳೀತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಅದಕ್ಕೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸು, ನಾವು ಯಾವ ಏರಿಯಾದಲ್ಲಿದ್ದೀವಿ, ಯಾವ ಸ್ಥಾನದಲ್ಲಿದ್ದೀವಿ, ಯಾವ ಮನೆ, ಆ ವಾಸ್ತು, ನನ್ನ ಜೊತೆ ಯಾರೆಲ್ಲ ಇದ್ದಾರೆ, ನನ್ನ ವಾತಾವರಣ, ಸುತ್ತಮುತ್ತ ವಾತಾವರಣ ಕೂಡ ಕೌಂಟ್ ಆಗುತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಲಿಕ್ಕೆ ಅಂತ ಹೇಳುತ್ತೆ ವೇದದಲ್ಲಿ. ಅದರಿಂದ ಏನು ಮಾಡಬೇಕು, ತುಂಬ ಕನ್ಫ್ಯೂಷನು, ಎಲ್ಲದರಲ್ಲೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅದರಿಂದ ಧೈರ್ಯ ಇರಬೇಕು, ಕನ್ಫ್ಯೂಷನ್ ಇರಬಾರ್ದು. ಎರಡನೇದು, ನಮ್ಮಲ್ಲಿ ವಿಲ್ ಪವರ್ ಇರಬೇಕು, ಕನ್ಫ್ಯೂಷನ್ ಇರಬಾರ್ದು. ಆಗ ಹೆಮ್ಮರವಾಗಿ ಬೆಳೆದು ಬಿಡ್ತೀವಿ. ಅದಕ್ಕೇನು ಮಾಡಬೇಕು, ಒಂದು ಲೋಟ ಹಾಲು ತೊಗೋಬೇಕು, ಚಂದ್ರಗ್ರಹ, ರಾಹು, ನಿಂಬೆಹಣ್ಣು. ಒಂದು ಲೋಟ ಹಾಲು, ಒಂದು 2-3 ನಿಂಬೆಹಣ್ಣು ತೊಗೊಳ್ಳಿ, ಕೈಲಿಟ್ಕೊಳ್ಳಿ. ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ ಅಂಥೇಳಿ ಇದನ್ನು ಒಂದು 3 ಡೇಸ್ ಜಪ ಮಾಡಬೇಕು. ಕೈಲಿ ನಿಂಬೆಹಣ್ಣು ಇಟ್ಕೊಂಡು ಇವತ್ತು ಬೆಳಗ್ಗೆ ಸಂಜೆ ಮಾಡೋದು, ದೇವ್ರ ಮುಂದೆ ಇಡೋದು. ಅದೇ ನಿಂಬೆಹಣ್ಣು ತೊಗೊಳ್ಳೋದು, ಬೆಳಗ್ಗೆ ಸಂಜೆ ಮಾಡೋದು, ದೇವ್ರ ಮುಂದೆ ಇಡೋದು. ಅದೇ ನಿಂಬೆಹಣ್ಣು ತೊಗೊಳ್ಳೋದು, ಬೆಳಗ್ಗೆ ಸಂಜೆ ಮಾಡೋದು, ಜಪ ಮಾಡೋದು. 3 ದಿವಸ, 5 ದಿವಸ, 7 ದಿವಸ ಮಾಡಿ. ತುಂಬ ಕನ್ಫ್ಯೂಷನ್ ಆಗೋರಿಗೆ ಆ ನಿಂಬೆಹಣ್ಣು ಇದೆಯಲ್ಲ, ಆ ನಿಂಬೆಹಣ್ಣ ರಸನ ತೆಗೆದುಬಿಟ್ಟು ಜ್ಯೂಸ್ ಮಾಡಿ ಕುಡಿಬೇಕು. ಹಾಲನ್ನು ನೀವೇ ಕುಡಿಬೇಕು, ಇನ್ಯಾವ ಕೊಡೋಂಗಿಲ್ಲ. ಚಂದ್ರ ರಾಹು ಶಾಂತಿ. ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ. ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು ಮತ್ತು ಆಘಾತ, ಯಾರೋ ಬೈದ್ಬಿಟ್ಟಿರ್ತಾರೆ, ತಲೆಗೆ ಹಾಕ್ಕೊಂಬಿಟ್ಟೇ ಇರ್ತಾರೆ, ಯಾರೋ ಹೊಡೆದ್ಬಿಟ್ಟು ಏನೋ ಕಿತ್ಕೊಂಡು ಹೋಗಿರ್ತಾರೆ, ಅದರದೇ ಇಮೇಜ್ ಮತ್ತು ವಾಯ್ಸನ್ನು ಸ್ಟೋರ್ ಮಾಡ್ಕೊಂಬಿಟ್ಟಿರ್ತಾರಲ್ಲ, ಆ ರೀತಿ ಇರೋರಿಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಲೋಟ ಹಾಲು, ನಿಂಬೆಹಣ್ಣು ತೊಗೊಂಡು ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ ಅಂಥೇಳಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ಜಪ ಮಾಡಿ ಹಾಲು ನೀವೇ ಕುಡಿಬೇಕು. ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತೊಗೊಂಡು ತಲೆಗೆ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿಬಿಡ್ಬೇಕು. ಒಂದು ಹೊಟ್ಟೆಗೆ, ಒಂದು ಬಾಡಿ ಹೊರಗಡೆಗೆ, ಇದಿಷ್ಟು ಮಾಡ್ತಾ ಬಂದರೆ ನಿಧಾನಕ್ಕೆ ನೀವು ಕನ್ಫ್ಯೂಷನ್ ಅಂದರೆ ಹೊರಟೋಗುತ್ತೆ. ಯಾರ ಮೇಲೂ ಕನ್ಫ್ಯೂಷನ್ ಇಲ್ಲ, ಯಾವುದಲ್ಲೂ ಕನ್ಫ್ಯೂಷನ್ ಇಲ್ಲ, ಎಲ್ಲೆಲ್ಲೂ ಜಯ. ಯಾರಿಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೋ ಸುಖ ಕಮ್ಮಿ, ನಿಷ್ಠುರ ಜಾಸ್ತಿ ಪಡ್ತಾರೆ, ಮತ್ತು ಯಾರೂ ಹತ್ತಕ್ಕೆ ಸೇರಿಸಲ್ಲ. ಅದರಿಂದ ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ ಅಂಥೇಳಿ ಒಂದು ಲೋಟದಲ್ಲಿ ಹಾಲು, ಒಂದು ನಿಂಬೆಹಣ್ಣು ಕೈಲಿಟ್ಕೊಂಡು ಜಪ ಮಾಡಿಬಿಟ್ಟು ಹಾಲನ್ನ ನೀವೇ ಕುಡೀರಿ. ನಿಂಬೆಹಣ್ಣ ಕಟ್ ಮಾಡಿ ತಲೆಗೆ, ನೆತ್ತಿಗೊಂದು ಸ್ವಲ್ಪ, ಶರೀರಕ್ಕೊಂದು ಸ್ವಲ್ಪ ಹಚ್ಕೊಂಡು ಒಂದು 2 ಅವರ್ ಆದಮೇಲೆ ಸ್ನಾನ ಮಾಡಿಬಿಡಿ. ಎಲ್ಲ ದೋಷ ಆಗುತ್ತೆ, ರಾಹು ಶಾಂತಿ ಆಗುತ್ತೆ. ಯಾಕೆಂದರೆ ಚಂದ್ರ ಸ್ತ್ರೀ ಗ್ರಹ, ರಾಹು ಪುರುಷ ಗ್ರಹ. ಅದರಿಂದ ಈ ಥರ ಅಪಹಾಸ್ಯ, ಅವಹೇಳನ, ನಿಂದನ, ಅಪಪ್ರಚಾರ ದೋಷಗಳು ಏನಾದ್ರು ನೀವು ಮಾಡಿದರೆ ಓದ್ ಜನ್ಮದಲ್ಲಿ ಯಾರದೇ ಆಗಿರಲಿ, ತಂದೆ ತಾಯಿಗಾಗಿರಲಿ, ಅಪ್ಪ ಅಮ್ಮ ಅಲ್ಲದೇ ಗುರುಗಳಾಗಿರ್ಬೋದು, ನಿಮಗೆ ಜ್ಞಾನ ಕೊಟ್ಟಂಥ ಮೆಂಟರ್ಸ್ ಇರ್ಬೋದು, ಅವ್ರ ಬಗ್ಗೆ ಎಲ್ಲ ಅಪಹಾಸ್ಯ ಮತ್ತು ಅವ್ರಿಗೆ ಆಗಾಗ ತುಂಬ ಕೆಟ್ಟದಾಗಿ ಥಿಂಕ್ ಮಾಡ್ತಿರ್ತಂದರೆ ನಮ್ಮ ಬದುಕನ್ನು ಕನ್ಫ್ಯೂಷನಲ್ಲಿ ತಂದು ಇಟ್ಬಿಡ್ತಾನೆ ಈ ಕಲಿಯುಗದಲ್ಲಿ ಭಗವಂತ. ಅದರಿಂದ ಯಾರ ಮೇಲೂ ಕನ್ಫ್ಯೂಷನ್ ಬೇಡ, ಗೊಂದಲ ಬೇಡ. 10 ಸಲ ತಿಳ್ಕೊಂಡು ಮಾಡಿ ಕೆಲಸ. ಒಂದು ಸಲ ಹೇಳಿದ ಅರ್ಥ ಆಗಲಿಲ್ಲ, 10 ಸಲ ಕೇಳಿ, ಮಾನ ಮರ್ಯಾದೆ ಏನು ಹೋಗಲ್ಲ. ಆದರೆ ಕೇಳ್ದೇ, ಕ್ಲಾರಿಟಿ ಇಲ್ದೇ, ಕ್ಲಿಯರಾಗಿ ಇಲ್ದೇ ಕ್ವಿಕ್ಕಾಗಿ ಕೆಲಸ ಮಾಡೋಕ್ಕೆ ಹೋದಾಗ ಅಭಾಸ ಆಗಿ ಕೆಲಸ ಕಳ್ಕೊಬೋದು, ಇಲ್ಲ ಫೇಲ್ ಆಗ್ಬೋದು, ಏನೋ ಒಂದು ತೊಂದರೆ ಆಗಿಬಿಡ್ತದೆ. ಆ ಒಂದು ಕಂಡೀಷನ್ ಏನಿದೆ ನಮ್ಮಲ್ಲಿ, ಈ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು, ನಂಬರ್ 1. ನಂಬರ್ 2, ಚೆನ್ನಾಗಿ ಊಟ ಮಾಡಬೇಕು, ವ್ಯಾಯಾಮ ಮಾಡಬೇಕು. 4ನೇದು, ಆಗಾಗ ಮಕ್ಕಳು, ಚಿಕ್ಕ ಮಕ್ಕಳು, ಅನಾಥ ಮಕ್ಕಳು, ವೃದ್ಧಾಶ್ರಮಕ್ಕೆ ಹೋಗಿ, ಮಕ್ಕಳು ನೀವೆಲ್ಲ ಹೋಗಿ ಆ ವೃದ್ಧರು ನೋಡಿ ಮಾತುಕತೆ ಆಡಿ ಅವ್ರ ಜೊತೆ, ಅನಾಥಾಶ್ರಮಕ್ಕೆ ಹೋಗಿ ಅನಾಥ ಮಕ್ಕಳಿಗೆ ಒಂದು ಸೇವೆ ಮಾಡಿ ಎಲ್ಲ ಬರ್ತಿತ್ತು ಅಂದರೆ ಬ್ರೈನಿಗೆ ಬಂದಿರೋ ರೋಗ, ಚಂದ್ರ ಮತ್ತು ರಾಹು ದೋಷದಿಂದ ನಿವಾರಣೆ ಆಗ್ಬೋದು. ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ ಅಂಥೇಳಿ ಜಪ ಮಾಡ್ತಾ ಇರಬೇಕು. ಆಗ
ನಮಗೆ ಮೆಂಟಲಿರುವಂಥ ಎಲ್ಲ ಟೆನ್ಷನ್ನು ಕನ್ಫ್ಯೂಷನ್ನು ಕ್ಲಿಯರಾಗಿ ಲಕ್ಷ್ಮಿ ಉತ್ಪತ್ತಿಯಾಗಿ ವಿದ್ಯೆ ಬುದ್ಧಿ ಎಲ್ಲ ಕ್ಷೇತ್ರದಲ್ಲಿ ಯಶಸ್ವಿ ಪಡೆಯುವಂಥ ಶಕ್ತಿ ಈ ಐಂ ಕ್ರೋಂ ನಮಃ ಅಂತಲ್ಲಿದೆ. ಇದು ಪರಾಶರ ಮುನಿಗಳು ಬರೆದಂಥ ಮಂತ್ರ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾನು ಹೇಳ್ತೀನಿ. ಕನ್ಫ್ಯೂಷನ್ ಇದ್ದರೆ ಕಲಿಗೆ ಉದ್ಧಾರ ಆಗಲ್ಲ. ಕನ್ಫ್ಯೂಷನ್ ಇಲ್ಲ, ಎಲ್ಲದರಲ್ಲೂ ಒಂದೇ ಥರ ಇರ್ತಾನೆ ಅಂದರೆ ಅವನು ಉದ್ಧಾರ ಆಗಿಬಿಡ್ತಾನೆ ಬೇಗ. ಅದರಿಂದ ಈ ಕನ್ಫ್ಯೂಷನ್ ನಮ್ಮ ಅದೃಷ್ಟನ ತಿಂತಾ ಇದೆ. ಈ ಕನ್ಫ್ಯೂಷನ್ನು ನಮ್ಮನ್ನು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಮನಸ್ಸು ದೇಹಕ್ಕೆಲ್ಲ ಡ್ಯಾಮೇಜ್ ಮಾಡ್ತಾ ಇದೆ. ಈ ಥರ ಲೆವೆಲ್ಗೆ ನಾವು ಬದುಕಬಾರ್ದು. ಒಳ್ಳೆ ವ್ಯಕ್ತಿತ್ವ, ಅದು ಕನ್ಫ್ಯೂಷನ್ ಇಲ್ದಿರೋ ಮನುಷ್ಯ ಇರಬೇಕು ಜಗತ್ತಲ್ಲಿ. ದಿಟ್ಟ ಧೀರ, ಕನ್ಫ್ಯೂಷನ್ನೇ ಇಲ್ಲ, ಡೈರೆಕ್ಟಾಗಿ ಯೋಚನೆ ಮಾಡ್ತಾನೆ, ಕ್ಲಿಯರಾಗಿ ಕ್ವಿಕ್ಕಾಗಿ ಸಡನ್ನಾಗಿ ಶುರು ಮಾಡಿಬಿಡ್ತಾನೆ. ಅಂಥವ್ರಿಗೆ ಲಾಸ್ ಅನ್ನೋದೇ ಇಲ್ಲ. ಅವ್ರಿಗೆ ಚಂದ್ರರಾಹು ದೋಷ ಇಲ್ಲಲ್ಲ. ಚಂದ್ರರಾಹು ದೋಷ ಇರೋರಿಗೆ ಇದು ಈ ಮಂತ್ರ ತಂತ್ರ ಮಾಡಬೇಕು. ಎಷ್ಟು ದಿವಸ ಮಾಡಬೇಕು ಮಾಡಿ, ನಿಮಗೆ ಒಂದು 9 ಇಲ್ಲ 11 ಇಲ್ಲ 21 ಇಲ್ಲ 54 ಈ ಥರ ಮಾಡಿ ನೋಡಿ. ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗ್ತದೆ. ಮನುಷ್ಯರಿಗೆ ವ್ಯಕ್ತಿತ್ವ ವಿಕಾಸ ಆಗೋದು ಇದು ಒಂದರಿಂದ. ಎಷ್ಟು ಕನ್ಫ್ಯೂಷನ್ ಇಲ್ಲದೆ ನೀವು ಮಾಡ್ತಿರೋ ಜನ ಮೇಲ್ಬಿದ್ದು ಬಂದು ಮಾತಾಡಿಸ್ತಾರೆ, ನಮಸ್ಕರಿಸ್ತಾರೆ, ಗೌರವಿಸ್ತಾರೆ, ಮತ್ತು ನಿಮ್ಮನ್ನು ಆಧರಿಸ್ತಾರೆ. ಅದರಿಂದ ಈ ಕನ್ಫ್ಯೂಷನ್ ಅನ್ನೋ ಒಂದು ಕಾಯಿಲೆ ತೆಗೆದುಹಾಕಬೇಕು ಅಂತಂದರೆ ಈ ಮಂತ್ರ ಈ ತಂತ್ರ ಮಾಡಬೇಕು ಅಂಥೇಳಿ ಸಂಹಿತೆಯಲ್ಲಿ ಬರೆದಿದ್ದಾರೆ. ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ, ಓಂ ಐಂ ಕ್ರೋಂ ನಮಃ. ಈ ರೀತಿ ಜಪ ಮಾಡ್ತಾ ಇದ್ದರೆ ಮನಸ್ಸಲ್ಲಿದ್ದಂಥ ಗೊಂದಲ, ಭಯ, ದುಗುಡ, ಖಿನ್ನತೆ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ. ಅಷ್ಟು ಪವರ್ಫುಲ್. ಇದೊಂದು ಮಾತ್ರೆಗಿಂತಲೂ ಹೆಚ್ಚಾಗಿ ವರ್ಕ್ ಮಾಡುತ್ತೆ ಈ ಮಂತ್ರ. ಇದನ್ನು ಮಾಡಿ ಯಾರು ಕನ್ಫ್ಯೂಷನಲ್ಲಿ ಬದುಕೋದು ಬೇಡ, ಯಾರು ಸಸ್ಪೆಕ್ಟ್ ಮಾಡೋದು ಬೇಡ. ಅಷ್ಟು ಪವರ್ಫುಲ್ ಮಂತ್ರ. ನಿಮ್ಮ ಇದು ಒಂದು ದೋಷ, ಗ್ರಹ ದೋಷ, ಚಂದ್ರರಾಹುದು ತೆಗೆದಾಕತ್ತೆ. ಅದರಿಂದ ಈ ಮಂತ್ರ ಜಪ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.